ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ. ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಫೇಶಿಯಲ್ದು ಏನಾದರೂ ತೋರಿಸ್ಬೇಕಂತ ಹೇಳಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಅಂದರೆ ನನ್ನ ಫೇಸಲ್ಲಿ ಸ್ವಲ್ಪ ಎಲ್ಲ ಮಾರ್ಕ್ಸ್ ಎಲ್ಲ ಕಪ್ಪು ಕಲೆಗಳೆಲ್ಲ ಇದೆ. ಸೊ ಹಾಗಾಗಿ ನಾನು ಇದು ಇಲ್ಲಿ ಇಟ್ಟಿದ್ದೀನಲ್ಲ, ಸೊ ಈ 3 ಪದಾರ್ಥ ಸೇರಿ ಜೊತೆಗೆ ಕೊಬ್ಬರಿ ಎಣ್ಣೆ ಆಯಿಲ್ ತೊಗೊಂಡಿದ್ದೀನಿ. ಅದು ಫೇಸ್ ಮಾಡ್ಕೊಂಡ್ಬಿಟ್ಟು ಆಯಿಲ್ ಹಾಕ್ಕೊಂಡು ನೆಕ್ಸ್ಟು ಇದನ್ನು ಹಚ್ಕೊಳ್ಳೋದು ಯಾವ ಥರ ಅಂತನ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ವಾಚ್ ಮಾಡಿ ಫ್ರೆಂಡ್ಸ್. ಇವಾಗ ಎಲ್ಲ ರೆಡಿಯಾಗಿದೆ. ಸೊ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಕಡಲೆ ಹಿಟ್ಟು ಪೌಡ್ರನ್ನ ಎತ್ಕೊತಾ ಇದ್ದೀನಿ, 1 ಸ್ಪೂನಷ್ಟು. ಹಾಗೆ ಇನ್ನೊಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸೊ ಒಂದು ಅರ್ಧ ಸ್ಪೂನು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡೋದಕ್ಕೆ. ನೀವು ಮೊಸರಾದರೂ ಆ್ಯಡ್ ಮಾಡ್ಬೋದು. ನಾನು ಮೊಸರು ಬೇಡ ಅಂತೇಳಿ ತಗೊಂಡಿಲ್ಲ. ಇದು ನಿಂಬೆ ಹುಳಿನ ಆ್ಯಡ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ನಿಂಬೆಹಣ್ಣ ಹಾಕ್ಕೊತಾ ಹೋಗ್ತೀನಿ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಇಷ್ಟ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿ, ಇನ್ನೂ ಸ್ವಲ್ಪ ಹಾಲು ಬೇಕಾದರೆ ಹಾಕ್ಕೋಬೋದು ತೆಳುವಾಗಂಗೆ. ಈ ರೀತಿ ನೋಡಿಕೊಂಡು ಯಾವ ಥರ ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫ್ರೆಂಡ್ಸ್, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಥರ ಪೇಸ್ಟ್ ರೆಡಿಯಾಗಿರಬೇಕು. ಸಕ್ಕರೆ ಎಲ್ಲ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಇದು ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ರೆಡಿಯಾಗಿದೆ. ಇದನ್ನ ಪೇಸ್ಟ್ಗೆ ನಾನು ಹಾಕ್ಕೊತೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಅಪ್ಲೈ ಮಾಡೋದಂತ. ಫ್ರೆಂಡ್ಸ್, ಇವಾಗ ಇಲ್ಲಿ ನೋಡಿ, ನನ್ನ ಮುಖದಲ್ಲಿ ಬಂಗಿದೆಯಲ್ವ, ಈ ಕಪ್ಪು ಕಲೆ ಎಲ್ಲ ಹೋಗಬೇಕು. ಸೊ ಸ್ವಲ್ಪ ಸ್ವಲ್ಪ ಎಲ್ಲ ಹೋಗಿದೆ. ಸ್ಟಾರ್ಟಿಂಗ್ ನನಗೆ ಮೂಗಿ ಮೇಲೆ ಇತ್ತು. ಸೊ ನನ್ನ ಫಸ್ಟ್ನೇ ಮಗಳು ಪ್ರೆಗ್ನೆಂಟಲ್ಲಿ ಇಲ್ಲಿ ಮೂಗು ಮೇಲೆಲ್ಲ ಬಂದುಬಿಟ್ಟಿತ್ತು. ಆಲ್ರೆಡಿ ನಾನು ಹಚ್ಚುತ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲ ಹೋಗ್ತಾಯಿದೆ ನೋಡಿ. ಇಲ್ಲೆಲ್ಲ ಹೋಗ್ತಾಯಿದೆ, ಸ್ವಲ್ಪ ಸ್ವಲ್ಪ ಎಲ್ಲ ಹೋಗ್ತಾಯಿದೆ. ಇಲ್ಲಿ ಜಾಸ್ತಿನೇ ಇತ್ತು, ಇಲ್ಲೆಲ್ಲನ ಎಲ್ಲ ಕಡಿಮೆ ಆಗಿದೆ. ಇದು ಹಚ್ಚೋದ್ರಿಂದ ನೀವು ಕೂಡ ಟ್ರೈ ಮಾಡಿ. ಮೊದಲು ನಾನು ಕೊಬ್ಬರಿ ಎಣ್ಣೆನ ತೊಗೊತೀನಿ, ಪ್ಯಾರಾಚೂಟ್ ಆಯಿಲು. ಇದು ಎಲ್ಲ ಕಡೆ ಅಂಗಡಿನಲ್ಲೂ ಸಿಗುತ್ತೆ, ನೀವು ಕೂಡ ತಗೋಬೋದು ನೋಡಿ. ಸ್ವಲ್ಪ ಹಾಕ್ಕೊತೀವಿ. ಹಾಕ್ಕೊಂಡು ಸ್ವಲ್ಪ 2 ಕೈಗೆ ಈ ಥರ ಮಾಡಿಕೊಂಡು ಫೇಸ್ಗೆ ಹಚ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಈ ರೀತಿ ನೋಡಿ ಚೆನ್ನಾಗಿ ಈ ಥರ ಅಪ್ಲೈ ಮಾಡ್ತಾ ಇರಬೇಕು. ಸ್ವಲ್ಪ ಮಸಾಜ್ ಕೊಡಬೇಕು. ಸ್ಕಿನ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೈಸ್ ಬರುತ್ತೆ. ಹಾಗೆ ಈ ರೀತಿ ಸ್ಪ್ರೆಡ್ ಆಗ್ತಾ ಇರುತ್ತೆ ಎಲ್ಲ ಕಡೆನೂ. ಸ್ಮೂತಾಗಿ ಅನ್ಬೇಕು, ರಫ್ ಆಗಿ ಅನ್ಬಾರ್ದು ನೋಡಿ. ಈ ರೀತಿ ನನ್ನ ಕೆಲವೊಂದು ಕಪ್ಪು ಡಾಟ್ಸ್ ಎಲ್ಲ ಇದೆ, ಅದು ಮಾತ್ರ ನಿಮಗೆ ಕಾಣಿಸುತ್ತೆ. ಸೊ ನೋಡಿ, ಇದು ಹುಟ್ಟಿದ ಮಚ್ಚೆ ಅಂತಾರಲ್ಲ, ಇದೆಲ್ಲ ಕಪ್ಪು ಡಾಟ್ಸು, ಅದು ಹೋಗೋದಿಲ್ಲ. ಬಟ್ ಇದು ಬ್ಲ್ಯಾಕ್ ಇದೆಯಲ್ಲ, ಇದೆಲ್ಲ ಹೋಗುತ್ತೆ ನೋಡಿ. ಆಲ್ರೆಡಿ ಸ್ವಲ್ಪ ಎಲ್ಲ ಹೋಗ್ತಾ ಇದೆ. ನಾನು ಹಚ್ಚುತ್ತಾನೇ ಇದ್ದೀನಿ ಆವಾಗಲೇ. ಒಂದು 2 ಇಯರ್ಸ್ 3 ಇಯರ್ಸಿಂದ ಹಚ್ಚುತ್ತಾ ಇದ್ದೀನಿ. ಎಲ್ಲ ಹೋಗಿದೆ, ಸ್ವಲ್ಪ ಸ್ವಲ್ಪನೇ ಉಳ್ಕೊಂಡಿದೆ. ಅದು ಕಾಲು ಎಲ್ಲ ಹೋಗ್ತಾ ಇದೆ. ಇವಾಗ ಈ ರೀತಿ ಒಂದು 2 ನಿಮಿಷ ಆಗಬೇಕು. ಇವಾಗ ರೆಡಿಯಾಗಿದೆ. ಇದನ್ನು ನಾನು ಟಿಶ್ಯೂ ಪೇಪರಲ್ಲಿ ರಿಮೂವ್ ಮಾಡ್ಕೊತೀನಿ. ನೀವು ಟಿಶ್ಯೂ ಪೇಪರ್ ಇದ್ದರೆ ಮಾಡ್ಕೋಬೋದು, ಇಲ್ಲಾಂದರೆ ಟವಲ್ಲು ಅಥವಾ ಕರ್ಚಿಪ್ ಏನಾದರೂ ಇದ್ದರೆ ಈ ಥರ ಎಲ್ಲ ರಿಮೂವ್ ಮಾಡ್ಕೋಬೇಕು. ಅದಾದಮೇಲೆ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು.
ಇವಾಗ ರೆಡಿಯಾಗಿದೆ. ಸ್ಟಿಕ್ಕರ್ ತಕ್ಕೊತೀನಿ. ತಕ್ಕೊಬಿಟ್ಟು ಇವಾಗ ನೋಡಿ ಪೇಸ್ಟ್ ಇದೆಯಲ್ವಾ, ಈ ಪೇಸ್ಟ್ನ ನಾನು ಅಪ್ಲೈ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು ಈ ಥರ ಅಪ್ಲೈ ಮಾಡ್ಕೊಬೇಕು. ಕಣ್ಣಿನ ಭಾಗ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಕಣ್ಣೊಳಗಡೆ ಹೋಗುತ್ತೆ, ಕಣ್ಣೆಲ್ಲ ಎಫೆಕ್ಟ್ ಆಗ್ಬೋದು ಏನಾದ್ರೂ. ಹಾಗಾಗಿ ನಿಧಾನಕ್ಕೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ನೋಡಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ಅಪ್ಲೈ ಮಾಡ್ಕೊತಾ ಇರಬೇಕು. ಎಷ್ಟು ತಣ್ಣಗಾಗ್ತಾ ಇದೆ, ಫೇಸೆಲ್ಲ ಹೀಟ್ ಇರುತ್ತಲ್ವ ಸ್ವಲ್ಪ. ನನಗೆ ಹೀಟು ಜಾಸ್ತಿ, ಹಾಗಾಗಿ ಇವಾಗ ಕೋಲ್ಡ್ ಆಗ್ತಿದೆ ಫೇಸೆಲ್ಲ. ಈ ರೀತಿ ವಾರಕ್ಕೊಂದ್ಸರಿ 2 ಸಾರಿ ಮಾಡಿದ್ರೂ ಫೇಸು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ನಾನಿವಾಗ ಅವಾಗವಾಗಲೇ ಟೈಮ್ ಸಿಕ್ಕಾಗ ಮಾಡ್ತಾಯಿರ್ತೀನಿ, ಯಾಕಂದರೆ ಪಾಪು ಇರೋದ್ರಿಂದ ನನಗೆ ಅಷ್ಟು ಫ್ರೀ ಆಗೋದಿಲ್ಲ. ಹಾಗಾಗಿ ಯಾವಾಗ ಫ್ರೀ ಆಗುತ್ತೋ ಅವಾಗ ನೋಡ್ಕೊಂಡು ಸಂಜೆ ಟೈಮಲ್ಲಿ ಮತ್ತು ಮಾರ್ನಿಂಗ್ ಟೈಮಲ್ಲಿ ಮಾಡ್ಕೊತಾ ಇರ್ತೀನಿ. ಪಾಪು ಮಲಗಿದ್ದಾಗ ಈ ಥರ ಫೇಸ್ ವಾಶು ಮಾಡ್ಕೊತಾ ಇರ್ತೀನಿ. ಎಲ್ಲ ರೆಡಿಯಾಗಿದೆ ಇವಾಗ. ನೀವು ಮಿರರಲ್ಲಿ ನೋಡ್ಕೊಂಡು ಕೂಡ ಇದೆಲ್ಲ ರೆಡಿಯಾಗಿ ಮಾಡ್ಕೋಬೋದು. ಎಲ್ಲೆಲ್ಲ ಅಪ್ಲೈ ಆಗಿಲ್ಲೋ ಅಲ್ಲೆಲ್ಲ ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ನಾನು ಈ ಥರ ಕಣ್ಣಿಗೆ ಟಚ್ ಆಗ್ದಂಗೆ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಈ ಥರನ ಹಾಕ್ಕೊಂಡು ಸ್ವಲ್ಪ ಒಂದು 20 ನಿಮಿಷ ಬಿಟ್ಟರೆ ಚೆನ್ನಾಗಿ ಎಲ್ಲ ಏನೋ ಇದಾಗುತ್ತೆ, ಮಸಾಜ್ ಥರ ಆಗುತ್ತೆ, ಚೆನ್ನಾಗಿ ಕೂಲಾಗುತ್ತೆ. ಹಾಗೆ ನೋಡಿ, ಕತ್ತಿನ ಭಾಗಕ್ಕೂ ಹಾಕೋಬೋದು. ಸ್ವಲ್ಪ ನಾನು ಅಪ್ಲೈ ಮಾಡ್ಕೊತೀನಿ ಅಲ್ಲಿ. ಒಂದು 10 ನಿಮಿಷ ಹೀಗೆ ಬಿಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಫೇಸ್ ಎಲ್ಲ ಕರೆಕ್ಟಾಗಿದೆ, ರೆಡಿಯಾಗಿದೆ. ಹೋಗಿ ಇವಾಗ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಸೊ ಇದು ಸಕ್ಕರೆ ಹಾಕಿದ್ದೇನಲ್ವ, ಹಾಗಾಗಿ ಇಷ್ಟೇ ಇದು ಹಾರ್ಕೊಂಡಿದೆ ಸರಿಯಾಗಿ. ಒಂದು 10 ನಿಮಿಷ ಆಗಿದೆ. ನಾನು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಯಾವ ಥರ ಇದೆ ಅಂತ ನೀವೇ ಫಾಲೋ ಮಾಡಿ. ಫ್ರೆಂಡ್ಸ್, ಇವಾಗ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೋಡಿ ಯಾವ ರೀತಿ ಇದೆ ಅಂತ, ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಆದರೆ ಸ್ವಲ್ಪ ಇಲ್ಲೆಲ್ಲ ವೈಟ್ ಬಂದಿದೆ, ಇದೆಲ್ಲ ಹೋಗ್ತಾ ಇದೆ. ನೋಡಿ, ಇದು ಸ್ವಲ್ಪ ಎಲ್ಲ ಚೇಂಜಸ್ ಆಗಿದೆ. ನನಗೆ ಇದು ಚಿಕ್ಕ ಹುಡುಗಿನಲ್ಲಿ ಸಿಡುಬಾಗಿತ್ತು, ಹಾಗಾಗಿ ಇದು ಕಲ್ಮೆಗಳು ಸ್ವಲ್ಪ ಜಾಸ್ತಿ ಕಾಣಿಸುತ್ತಷ್ಟೇ. ಇಲ್ಲೆಲ್ಲ ಡಾರ್ಕ್ಸು, ಯಾವುದೇ ರೀತಿ ಕಪ್ಪು ಡಾರ್ಕ್ಸ್ ಏನಿಲ್ಲ. ಅದು ಕೆಲವು ದಿನ ಆದಮೇಲೆ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಹೋಗ್ತಾ ಇದೆ ನನಗೆ. ನಾನು ಸುಮಾರು ದಿನದಿಂದ ಈ ಥರ ಟ್ರೈ ಮಾಡಿದ್ದೀನಿ, ಮಾಡ್ತಾನೇ ಇದ್ದೀನಿ, ಹೋಗಿದೆ. ಈಗ ಸ್ವಲ್ಪನೇ ಇರೋದು, ಇದು ಹೋಗ್ತಾ ಇದೆ. ನೀವು ಕೂಡ ಈ ಥರ ಟ್ರೈ ಮಾಡಿ ಮನೆಯಲ್ಲಿ. ಸೊ ನೀವು ಫೇಸ್ ವಾಶ್ ಮಾಡಿದ ಮೇಲೆ ಸೋಪ್ ಯಾವುದು ಯೂಸ್ ಮಾಡಬಾರ್ದು. 1 ಡೇ 3 ಡೇಸ್ ಆದ್ರೂ ಸೋಪನ್ನು ಯೂಸ್ ಮಾಡ್ಕೋಬಾರ್ದು. ಸೊ ಈ ರೀತಿ ನೋಡಿ ಫೇಸ್ ವಾಶ್ ಮಾಡ್ಕೋಬೋದು ಮನೆಯಲ್ಲೇ. 3 ಪದಾರ್ಥ ಸೇರಿಸಿದ್ರೆ ಸಾಕಾಗುತ್ತೆ. ನಿಂಬೆಹಣ್ಣು, ಬೆಟ್ಟ ಸಕ್ಕರೆ ಮತ್ತು ಹಾಲು, ಹಾಗೆ ಕಡಲೆ ಹಿಟ್ಟು, ಇದು 3 ಸಾಕಾಗುತ್ತೆ. ಇದ್ರ ಜೊತೆಗೆ ಜೇನುತುಪ್ಪ ಹಾಕ್ಕೋಬೋದು ಸಕ್ಕರೆ ಬದಲಿಗೆ. ಸೊ ಈ ಥರ ನೀವು ಹಾಕ್ಕೊಂಡು ಫೇಸ್ ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್. ಯಾವುದೇ ರೀತಿ ಕಪ್ಪು ಕಲೆ ಎಲ್ಲ ಯಾವುದೂ ಇರೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.